ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 4 ಎಕರೆ 12 ಗುಂಟೆ. ಈ ರೋಡ್ಗೆ ಹೆಚ್ಚು ಕಮ್ಮಿ 400, 350, 400 ಅಡಿ ಬರ್ತದೆ. ಧಾರವಾಡಿಗೆ ಊರಿಗೆ ಕನೆಕ್ಟ್ ಆಗಿರುವಂಥ ಜಾಗ. ಮೈಸೂರು ಮಳವಳ್ಳಿ ಟು ನಟ್ ಹೈವೇ ರೋಡಿಂದ ಒಳಗಡೆಗೆ ಒಂದು 3/4 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಿಂದ ಒಂದು 40 ಕಿಲೋಮೀಟ್ರ್ ಆಗ್ಬೋದು. ಮಳವಳ್ಳಿಯಿಂದ 10 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿಂದ 110 ಕಿಲೋಮೀಟ್ರು. ಲ್ಯಾಂಡ್ ಕಡೆ ತೋರಿಸ್ತಾಯಿದ್ದೀನಿ ನೋಡಿ, ಇದೇ ಲ್ಯಾಂಡು. ಎಲ್ಲ ಫುಲ್ಲು ತೆಂಗಿನ ಗಿಡ ಐತೆ, ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಸುತ್ತ ಬಾರ್ಡ್ರಲ್ಲಿ ಟೀಕ್ ಮರ ಹಾಕಿದ್ದಾರೆ, ಈ ರೀತಿ ಟೀಕ್ ಮರ ನೋಡಿ. ಇದೇ ಜಾಗ 4 ಎಕರೆ 12 ಗುಂಟೆ ಬಂದಿರುವಂಥ ಜಾಗ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 350, 400 ಅಡಿ ಬರ್ತದೆ. ಜಾಗ ಅಂತೂ ಸೂಪರ್ ಆಗೈತೆ. ಎಲ್ಲ ತೆಂಗೆಲ್ಲ ಫಲ ಸ್ಟಾರ್ಟ್ ಆಗಿದೆ, ಹೊಸಿ ಸುಸಿಗಳು ಐತೆ. ಬೆಂಗಳೂರಿಗೆ ನಿಯರ್ ಹತ್ರ ಆಗಿರುವಂಥ ಜಾಗ. ರೆಡಿ ಫಾರ್ಮ್ ಕೇಳೋರಂಥವ್ರು ಈಗ ನೋಡು, ರೆಡಿ ಫಾರ್ಮ್ ಕೇಳೋಂಥವ್ರು ಲ್ಯಾಂಡ್ ಕೇಳೋರು 4 ಎಕರೆ ಚಿಲ್ಲರೆ. ಇದು ಮೂಲ ಜನರಲ್ಲು. ಈಗ ಬೇರೆಯವರೊಬ್ಬರು ಪರ್ಚೇಸ್ ಮಾಡಿದ್ದಾರೆ. ಎಲ್ಲ ರೆಡಿ ಇರುವಂಥ ಡಾಕ್ಯುಮೆಂಟ್ ರೆಡಿ ಇರುವಂಥದ್ದು. ಈಗ ಆಲ್ರೆಡಿ ರೆಡಿ ಎನಿಟು ರೆಡಿ ಇರುವಂಥ ಜಾಗ ಇದು. ಎಲ್ಲ ಒಳಗಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಹೋಗೋಕ್ಕಾಗ್ತಾ ಇಲ್ಲ. ಈ ರೀತಿ ರೆಡಿ ಇರುವಂಥ ತೋಟ. ಮಣ್ಣೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜಾಗ ಅಂತೂ ಸೂಪರಾಗಿದೆ ನೋಡಿ. ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಯ್ತಲ್ಲ, ಹೊರಗಡೆ ಮಾಡ್ತಿದ್ದೀನಿ ರೋಡಲ್ಲಿ ನಿಂತ್ಕೊಂಡು. ಇವರು ಕುಂಟೆ 7,25,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಕೂತ್ಕೊಂಡ್ರೆ. 2 ಬೋರ್ಗಳೈತೆ ಒಳಗಡೆ. ಇದು ತೆಂಗಿನ ಮರಗಳಲ್ಲೆಲ್ಲ ಈ ರೀತಿ ಇರೋ ಗಿಡಗಳು. ಇವರೆಲ್ಲ ಎಳ್ನೀರು ಕುಯ್ಸ್ಬಿಡ್ತಾ ಇದ್ದಾರೆ. ವ್ಯವಸಾಯ ಮಾಡಿಲ್ಲ ಒಳಗಡೆ. ಮಣ್ಣಂತೂ ನೋಡಿ, ಎಲ್ಲ ಇದೇ ಮಣ್ಣು. ಮಳವಳ್ಳಿಗೆ ನಿಯರ್ ಹತ್ರ ಆಗಿರುವಂಥ ಜಾಗ. ಬೆಂಗಳೂರಿಂದ 108 ಕಿಲೋಮೀಟ್ರ್ ಆಗುತ್ತಾ, ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತಾ. ತೋಟ ರೆಡಿ ಅಂತ ಕೇಳ್ತಾರಲ್ಲ, ರೆಡಿ ಇರೋಂಥ ತೋಟ ನೋಡಿ. 4 ಎಕರೆ ಚಿಲ್ಲರೆ. ಲೀಗಲ್ ಡಾಕ್ಯುಮೆಂಟು ಎಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಈ ರಸ್ತೆಗೆ ಧಾರವಾಡಿಗೆ ಹೆಚ್ಚು ಕಮ್ಮಿ ಒಂದು 350, 400 ಅಡಿ ಬರ್ತದೆ.